ಪ್ರಿಯ ವೀಕ್ಷಕರೇ, ಈ ವಿಡಿಯೋವನ್ನು ಮೊದಲಿನಿಂದ ಕೊನೆಯವರೆಗೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿರಿ. ಹಾಗೆ ಈ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಾವು ನಿಮಗಾಗಿ ಮಾಡುವ ಪ್ರತಿಯೊಂದು ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಆಗಿ ದೊರೆಯಲು ಪಕ್ಕದಲ್ಲಿ ಬರುವಂತಹ ಬೆಲ್ ಐಕಾನ್ ಕ್ಲಿಕ್ ಮಾಡಿಕೊಳ್ಳಿ. ಓಂ ಶ್ರೀ ಗುರುಭ್ಯೋ ನಮಃ. ಓಂ ನಮೋ ಕಾಳಿಕಾಯೇ ನಮಃ. ವೀಕ್ಷಕರಿಗೆಲ್ಲ ಶ್ರೀ ಅಂಬಾ ಭವಾನಿ ಜ್ಯೋತಿಷ್ಯಂ ಚಾನಲ್ಗೆ ಆತ್ಮೀಯ ಸ್ವಾಗತ. 2025 ಸೆಪ್ಟೆಂಬರ್ ತಿಂಗಳಲ್ಲಿ ಮೀನರಾಶಿಯವರ ಶುಭ ಅಶುಭ ಫಲಗಳನ್ನು ಇಂದಿನ ಈ ಸಂಚಿಕೆಯಲ್ಲಿ ತಿಳಿಯೋಣ. ಮೊದಲಿಗೆ ನಿಮ್ಮಲ್ಲಿ ದೈವಬಲ, ಗ್ರಹಬಲ, ಜ್ಯೋತಿಷ್ಯ ಶಾಸ್ತ್ರಗಳು ಹಾಗೆ ಧಾರ್ಮಿಕ ವಿಚಾರಗಳಲ್ಲಿ ನಂಬಿಕೆ ಇಲ್ಲದಂತಹ ನಾಸ್ತಿಕರು ಯಾರಾದರೂ ಈ ವಿಡಿಯೋವನ್ನು ನೋಡಲು ಬಂದಿದ್ದಲ್ಲಿ ತಾವು ತಮ್ಮ ಅಮೂಲ್ಯವಾದಂತಹ ಸಮಯವನ್ನು ವ್ಯರ್ಥ ಮಾಡಿಕೊಳ್ಳದೆ ಈ ಕೂಡಲೇ ಈ ವಿಡಿಯೋವನ್ನು ಸ್ಕಿಪ್ ಮಾಡಬಹುದು. ಕಾರಣ ಈ ವಿಡಿಯೋ ಸಂಪೂರ್ಣವಾಗಿ ಜ್ಯೋತಿಷ್ಯ ಶಾಸ್ತ್ರವನ್ನೇ ಆಧರಿಸಿರ್ತದೆ. ವೀಕ್ಷಕರೇ, ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ದ್ವಾದಶ ರಾಶಿಗಳಲ್ಲಿ 12ನೇ ರಾಶಿಯಾದಂತಹ ಮೀನರಾಶಿಯ ಮಿತ್ರರೇ, ಪೂರ್ವಭಾದ್ರಾ ನಕ್ಷತ್ರದ 4ನೇ ಪಾದ, ಉತ್ತರ ಭಾದ್ರಾ ನಕ್ಷತ್ರದ 1, 2, 3, 4ನೇ ಪಾದಗಳು ಹಾಗೂ ರೇವತಿ ನಕ್ಷತ್ರದ 1, 2, 3, 4ನೇ ಪಾದಗಳಲ್ಲಿ ಜನ್ಮಿಸಿದಂತಹ ನಿಮ್ಮನ್ನು ಮೀನರಾಶಿಯವರೆಂದು ಪರಿಗಣಿಸಲಾಗ್ತದೆ. ವೀಕ್ಷಕರೇ, ಮೀನರಾಶಿಯವರ ಫಲಗಳನ್ನು ತಿಳಿಯುವ ಮೊದಲು ಗ್ರಹಗಳ ಸ್ಥಿತಿಯನ್ನು ಗಮನಿಸಬೇಕಾಗುತ್ತದೆ. ಫಲಗಳು ನಿಮಗೆ ಸುಲಭವಾಗಿ ಅರ್ಥವಾಗಬೇಕಾದ್ರೆ ಮೊದಲು ಈ ಸೆಪ್ಟೆಂಬರ್ ತಿಂಗಳಲ್ಲಿರ್ತಕ್ಕಂತಹ ಗ್ರಹಗಳ ಸ್ಥಿತಿಯನ್ನು ನೋಡೋದಾದರೆ, ರವಿ ಸೆಪ್ಟೆಂಬರ್ 15ರವರೆಗೆ ಸಿಂಹರಾಶಿಯಲ್ಲಿದ್ದು ನಂತರ ಕನ್ಯಾ ರಾಶಿಗೆ ಪ್ರವೇಶವನ್ನು ಮಾಡ್ತಾರೆ. ಬುಧ ಸೆಪ್ಟೆಂಬರ್ 14ರವರೆಗೆ ಸಿಂಹರಾಶಿಯಲ್ಲಿದ್ದು ನಂತರ ಕನ್ಯಾ ರಾಶಿಗೆ ಪ್ರವೇಶವನ್ನು ಮಾಡ್ತಾರೆ. ಶುಕ್ರ 13ರವರೆಗೆ ಕರ್ಕಾಟಕದಲ್ಲಿದ್ದು ನಂತರ ಸಿಂಹರಾಶಿಗೆ ಪ್ರವೇಶ. ಕುಜ ಸೆಪ್ಟೆಂಬರ್ 12ರವರೆಗೆ ಕನ್ಯಾ ರಾಶಿಯಲ್ಲಿದ್ದು ನಂತರ ತುಲಾ ರಾಶಿಗೆ ಪ್ರವೇಶ. ಗುರುಗ್ರಹ ಮಿಥುನ ರಾಶಿಯಲ್ಲಿ, ಶನಿ ಮೀನರಾಶಿಯಲ್ಲಿ, ರಾಹು ಕುಂಭರಾಶಿಯಲ್ಲಿ ಮತ್ತು ಕೇತು ಸಿಂಹರಾಶಿಯಲ್ಲಿ ಸಂಚರಿಸುತ್ತದೆ. ಇದು ಸೆಪ್ಟೆಂಬರ್ ತಿಂಗಳ ಗ್ರಹಸ್ಥಿತಿ. ವೀಕ್ಷಕರೇ, ಈ ಗ್ರಹಗಳ ಸ್ಥಿತಿಯನ್ನು ಆಧರಿಸಿಯೇ ದ್ವಾದಶ ರಾಶಿಗಳ ಫಲಗಳನ್ನು ನಾವು ಪ್ರೆಡಿಕ್ಟ್ ಮಾಡಲಾಗ್ತದೆ. ಮುಖ್ಯವಾಗಿ ಈ ಸೆಪ್ಟೆಂಬರ್ ತಿಂಗಳು ಉದ್ಯೋಗದಲ್ಲಿರ್ತಕ್ಕಂಥವರಿಗೆ, ಮೀನರಾಶಿಯ ಉದ್ಯೋಗಸ್ಥರಿಗೆ ಬಹಳ ಶುಭ ಸಮಯವೆಂದೇ ಹೇಳಬಹುದು. ಖಂಡಿತವಾಗಿಯೂ ಈ ಸೆಪ್ಟೆಂಬರ್ ತಿಂಗಳು ಉದ್ಯೋಗ ಕ್ಷೇತ್ರದಲ್ಲಿರ್ತಕ್ಕಂಥವರಿಗೆ ಒಳ್ಳೆಯ ಸಮಯ. ಅದು ಪ್ರೈವೇಟ್ ಸೆಕ್ಟರ್ ಆಗಿರಬಹುದು ಅಥವಾ ಗೌರ್ಮೆಂಟ್ ಸೆಕ್ಟರ್ ಉದ್ಯೋಗದಲ್ಲಿರಬಹುದು. ಈ ಸಮಯ ತಮ್ಮ ಶ್ರಮಕ್ಕೆ ತಕ್ಕಂತಹ ಪ್ರತಿಫಲವನ್ನು ಕಾಣಲಿದ್ದೀರಿ. ಈ ಸಮಯ ತಮ್ಮ ಶ್ರಮವನ್ನು ಇತರರು ಗುರುತಿಸತಕ್ಕಂತಹ ಸಮಯ. ಅನೇಕ ದಿನಗಳಿಂದ ಪ್ರಮೋಷನ್ಗಾಗಿ ಪ್ರಯತ್ನಿಸಿ ಯಾವುದೋ ಒಂದು ಅಡ್ಡಿ ಆತಂಕಗಳಿಂದ ಅಂದುಕೊಂಡಂತಹ ಈ ಪ್ರಮೋಷನ್ ವಿಚಾರಗಳು ಮುಂದೂಡುತ್ತಾ ಬಂದಿದ್ದಲ್ಲಿ ಈ ಸಮಯ ಪ್ರಮೋಷನ್ ಪಡೆಯುವಂತಹ ಸಮಯ ಕೂಡಿ ಬಂದಿದೆ. ಅರ್ಹತೆಯುಳ್ಳ ಉದ್ಯೋಗಸ್ಥರು ಈ ಸೆಪ್ಟೆಂಬರ್ ತಿಂಗಳಲ್ಲಿ ಪ್ರಮೋಷನ್ ಕಾಣುವುದರಲ್ಲಿ ಯಶಸ್ವಿಯಾಗ್ತೀರಿ. ಉದ್ಯೋಗ ಸ್ಥಳದಲ್ಲಿ ಒಳ್ಳೆಯ ವಾತಾವರಣ ಕೂಡಿ ಬರುವುದರ ಜೊತೆಗೆ ನಿಮ್ಮ ಸಹೋದ್ಯೋಗಿಗಳ ಮತ್ತು ಮೇಲಾಧಿಕಾರಿಗಳಿಂದ ಗುರುತಿಸಿಕೊಳ್ತೀರಿ. ಇವರ ಸಹಕಾರ ಸಹಾಯದಿಂದ ನಿಮ್ಮ ಉದ್ಯೋಗ ಜೀವನವು ಅತ್ಯಂತ ಸರಳ ರೀತಿಯಲ್ಲಿ ನಡೆದು ಹೋಗ್ತದೆ. ಹಾಗಾಗಿ ಈ ಸೆಪ್ಟೆಂಬರ್ ತಿಂಗಳು ಮುಖ್ಯವಾಗಿ ವ್ಯಾಪಾರ ಅಂದರೆ ಬಿಸ್ನೆಸ್ ಲೈನ್ನಲ್ಲಿರ್ತಕ್ಕಂಥವ್ರಿಗೆ ಮೊದಲ ವಾರದ ಹೊರತಾಗಿ ಅಂದರೆ ಸೆಪ್ಟೆಂಬರ್ 9ರಿಂದ 30ರವರೆಗೆ ಅದ್ಭುತವಾದಂತಹ ಸಮಯ. ಈ ಸಮಯ ನಿಮ್ಮ ಊಹೆಗೂ ಮೀರಿದಂತಹ ವ್ಯವಹಾರಗಳು ನಡೆಯುತ್ತವೆ. ಅಧಿಕ ಲಾಭಾಂಶಭರಿತ ವ್ಯಾಪಾರವನ್ನು ಸಹ ಕಾಣಲಿದ್ದೀರಿ. ವ್ಯಾಪಾರ ಕ್ಷೇತ್ರದಲ್ಲಿ ಒಂದು ರೀತಿಯ ನೂತನ ಬದಲಾವಣೆ ಮತ್ತು ಹೊಸ ವ್ಯಕ್ತಿಗಳ ಪರಿಚಯವಾಗಲಿದ್ದು ಇದರಿಂದ ನಿಮ್ಮ ವ್ಯಾಪಾರವು ಮತ್ತಷ್ಟು ಏಳಿಗೆಯಾಗಲು ಸಹಕಾರವಾಗುತ್ತೆ. ಈ ತಿಂಗಳು ವ್ಯಾಪಾರದಲ್ಲಿ ಸ್ವಲ್ಪ ಹೆಚ್ಚಿನ ಗಮನವಿಡೋದ್ರಿಂದ ಸೆಪ್ಟೆಂಬರ್ ತಿಂಗಳು ಹೆಚ್ಚಿನ ಅನುಕೂಲದಿಂದ ಕೂಡಿರ್ತದೆ. ಹಾಗೆ ವಾಟ್ ಅಬೌಟ್ ಸ್ಟೂಡೆಂಟ್ಸ್ ಅಂತಂದರೆ ವಿದ್ಯಾರ್ಥಿಗಳ ವಿಚಾರ ಅಂದರೆ ನಿಜವಾಗಿಯೂ ಈ ಸಮಯ ವಿದ್ಯಾರ್ಥಿಗಳಿಗೆ ಬಹಳ ಅದ್ಭುತವಾಗಿದೆ. ಯಾರಾದರೆ ಹೈಯರ್ ಎಜುಕೇಷನ್ ಮಾಡಲು ವಿದೇಶ ಹೋಗ್ತಕ್ಕಂತಹ ಪ್ರಯತ್ನದಲ್ಲಿರ್ತಕ್ಕಂಥವ್ರಿಗೆ ಈ ಸೆಪ್ಟೆಂಬರ್ ಇಂಟೇಕ್ ಅಂತ ಇರ್ತದೆ. ಇದು ಬಹಳ ತುಂಬ ಅದ್ಭುತವಾಗಿರ್ತಕ್ಕಂತಹ ಸಮಯ ಅಂತ ಹೇಳ್ಬೋದು. ವಿದೇಶ ಪ್ರಯಾಣ ಮಾಡಲು ಈ ವೀಸಾ ಸಮಸ್ಯೆಗಳಿದ್ದಲ್ಲಿ ಈ ಸೆಪ್ಟೆಂಬರ್ ವೀಸಾ ಪಡೆಯೋದ್ರಲ್ಲಿ ನೀವು ಖಂಡಿತವಾಗಲೂ ಯಶಸ್ವಿಯಾಗ್ತೀರಿ. ಡಿಗ್ರಿ ಮತ್ತು PG ವಿದ್ಯಾರ್ಥಿಗಳಿಗೆ ಸೆಪ್ಟೆಂಬರ್ ತಿಂಗಳು ಬಹಳ ಅನುಕೂಲಕರವಾಗಿದ್ದು ವಿದ್ಯೆಯಲ್ಲಿ ಹೆಚ್ಚಿನ ಆಸಕ್ತಿಯನ್ನು ಕಾಣಲಿದ್ದೀರಿ. ನೆನಪಿನ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳಿ. ಓದಲು ಒಂದು ನಿರ್ದಿಷ್ಟವಾದಂತಹ ಒಂದು ಟೈಮ್ ಟೇಬಲ್ ರೂಪಿಸಿಕೊಂಡು ಸಮಯವನ್ನು ವಿದ್ಯೆಗಾಗಿ ಮೀಸಲಿಡ್ತಕ್ಕಂತಹದ್ದು ಬಹಳ ಅಗತ್ಯ. ಈ ಸಮಯ ವಿದ್ಯಾರ್ಥಿಗಳು ಸ್ನೇಹಿತರ ಮತ್ತು ಉಪಾಧ್ಯಾಯರ ಸಹಕಾರದಿಂದ ವಿದ್ಯೆಯಲ್ಲಿ ಹೆಚ್ಚಿನ ಆಸಕ್ತಿಯನ್ನು ಸಹ ಪಡೆಯಲಿದ್ದೀರಿ. ಹಾಗೆ ಮೀನರಾಶಿಯ ಉದ್ಯೋಗ ಪ್ರಯತ್ನದಲ್ಲಿರ್ತಕ್ಕಂಥವ್ರಿಗೆ, ಯಾರು ಜಾಬ್ಗಾಗಿ ಟ್ರೈ ಮಾಡ್ತಾ ಇದ್ದೀರಿ, ಸೆಪ್ಟೆಂಬರ್ ತಿಂಗಳ 3 ಮತ್ತು 4ನೇ ವಾರ ಅಂದರೆ
15ರಿಂದ 28ರ ಮಧ್ಯಕಾಲ ಶುಭ ಸಮಯ. ಧೈರ್ಯದಿಂದ ಕಾನ್ಫಿಡೆಂಟ್ ಆಗಿ ಇಂಟರ್ವ್ಯೂಗಳನ್ನು ಅಟೆಂಡ್ ಮಾಡಿ. ಈ ಸೆಪ್ಟೆಂಬರ್ ತಿಂಗಳು ಉದ್ಯೋಗದ ಅವಕಾಶಗಳು ಹೆಚ್ಚಾಗಿ ಕಾಣ್ತಾ ಇದೆ. ವೀಕ್ಷಕರೇ, ಇವೆಲ್ಲವೂ ಸಹ ಗ್ರಹಗಳ ಗೋಚಾರ ಸ್ಥಿತಿಯಿಂದ ತಿಳಿಸ್ತಕ್ಕಂತಹ ಫಲಗಳಾಗಿರ್ತವೆ. ಗೋಚಾರ ಫಲಗಳೇನಾಗುತ್ತವೆ, ಮಾನವನ ಜೀವನದಲ್ಲಿ 40% ಮಾತ್ರವೇ ಅನ್ವಯಿಸುತ್ತವೆ. ನೀವು ಇದ್ರ ಜೊತೆಯಲ್ಲಿ ನಿಮ್ಮ ಒಂದು ವೈಯಕ್ತಿಕ ಜಾತಕವನ್ನು ಸಹ ಪರಿಶೀಲಿಸಿಕೊಳ್ಳಬೇಕು. ನಿಮ್ಮ ಜನ್ಮಜಾತಕದಿಂದ ನಿಮ್ಮ ಲಗ್ನ, ದಶ ಮತ್ತು ಅಂತರ್ದಶಗಳಿಂದ ಮಾತ್ರವೇ ನಿಮ್ಮ ಜೀವನದ 90% ನಿಖರವಾದ ಫಲಗಳನ್ನು ತಿಳಿಯಲು ಸಾಧ್ಯವಿರುತ್ತದೆ. ಗ್ರಹಗಳ ಗೋಚಾರ ಫಲದೊಂದಿಗೆ ನಿಮ್ಮ ಜನ್ಮಜಾತಕದಲ್ಲಿಯೂ ಸಹ ದಶ ಮತ್ತು ಅಂತರ್ದಶಗಳ ಬಲವಿದ್ದಲ್ಲಿ ನೀವು 100% ಫಲಗಳನ್ನು ಪಡೆಯುತ್ತೀರಿ ಅಂತ ಹೇಳಬಹುದು. ಹಾಗಾಗಿ ನಿಮ್ಮ ಜನ್ಮಜಾತಕವನ್ನು ಒಮ್ಮೆ ನಿಮ್ಮ ಹತ್ತಿರ ಇರತಕ್ಕಂತಹ ಗುರುಗಳ ಹತ್ರ ಪರಿಶೀಲಿಸಿಕೊಳ್ಳತಕ್ಕಂತಹದ್ದು ಬಹಳ ಒಳ್ಳೆಯದು. ಇನ್ನುಳಿದಂತೆ ಈ ಸೆಪ್ಟೆಂಬರ್ ತಿಂಗಳು ಮೀನರಾಶಿಯವರ ಆರ್ಥಿಕ ವಿಚಾರವೆಂದರೆ ಸೆಪ್ಟೆಂಬರ್ 13ರ ನಂತರ ಧನಲಾಭ. ಸೆಪ್ಟೆಂಬರ್ 13ರ ನಂತರ ಆಕಸ್ಮಿಕವಾಗಿ ಯಾವುದಾದ್ರೂ ಒಂದು ರೂಪದಲ್ಲಿ ಒಂದು ದೊಡ್ಡ ಮೊತ್ತದ ಹಣ ನಿಮ್ಮ ಬಳಿ ಬರ್ತಕ್ಕಂತಹ ಹೆಚ್ಚಿನ ಸಾಧ್ಯತೆಗಳಿವೆ. ಅನೇಕ ದಿನಗಳಿಂದ ಪ್ರಯತ್ನಿಸಿದರೂ ಸಹ ಮಾರಾಟ ಆಗದೇ ಇರತಕ್ಕಂತಹ ಯಾವುದಾದ್ರೂ ವಸ್ತು ಅಥವಾ ಭೂಮಿ ಇದ್ದಲ್ಲಿ ಈ ಸಮಯ ಅವು ಮಾರಾಟವಾಗ್ತಕ್ಕಂತಹ ಸಾಧ್ಯತೆಗಳಿವೆ. ಹಾಗೆ ಒಂದು ಲಾಂಗ್ ಟರ್ಮಲ್ಲಿ ಇನ್ವೆಸ್ಟ್ ಮಾಡಲು ಈ ಸೆಪ್ಟೆಂಬರ್ 4ನೇ ವಾರ ಬೆಸ್ಟ್ ಟೈಮ್ ಅಂತಲೇ ಹೇಳಬಹುದು. ಮೀನರಾಶಿಯವರ ಕುಟುಂಬ ವಿಚಾರವೆಂದರೆ ನಿಜವಾಗಿಯೂ ಅದ್ಭುತ. ಈ ಸೆಪ್ಟೆಂಬರ್ ತಿಂಗಳಲ್ಲಿ ಕುಟುಂಬದಲ್ಲಿ ಹೆಚ್ಚಿನ ಪ್ರೀತಿ ಮತ್ತು ಸಂತೋಷವನ್ನು ಕಾಣಲಿದ್ದೀರಿ. ಕುಟುಂಬ ಸದಸ್ಯರ ನಡುವೆ ಅಥವಾ ಈ ದಂಪತಿಗಳ ನಡುವೆ ಇರತಕ್ಕಂತಹ, ಅಂದರೆ ಈ ಮೊದಲು ಇರತಕ್ಕಂತಹ ಯಾವುದಾದ್ರೂ ಒಂದು ಮನಸ್ತಾಪಗಳು, ಭಿನ್ನಾಭಿಪ್ರಾಯಗಳು ಯಾವುದಾನ ಇದ್ದರೆ ಅದು ಈ ಸಮಯ ದೂರವಾಗುತ್ತವೆ. ನಿಮ್ಮ ಪ್ರತಿಯೊಂದು ಕಾರ್ಯಗಳಲ್ಲೂ ಸಹ ಕುಟುಂಬ ಸದಸ್ಯರ ಒಪ್ಪಿಗೆ ಇರ್ತದೆ. ಒಟ್ಟಿನಲ್ಲಿ ನೀವು ಕುಟುಂಬವು ಈ ಸಮಯ ನಿಮಗೆ ಹೆಚ್ಚಿನ ಪ್ರೀತಿ ಮತ್ತು ಗೌರವವನ್ನು ಸಹ ನೀವು ನಿಮ್ಮ ಕುಟುಂಬ ಸದಸ್ಯರಿಂದ ಪಡೆದುಕೊಳ್ತೀರಿ. ಹಾಗೆ ಇನ್ನುಳಿದಂತೆ ಮೀನರಾಶಿಯವರ ಈ ಸೆಪ್ಟೆಂಬರ್ ತಿಂಗಳ ಆರೋಗ್ಯ ವಿಚಾರ ಅಂದರೆ ಮೇಜರಾಗಿ ಏನು ಸಮಸ್ಯೆಗಳು ಕಾಣದೇ ಇದ್ದರೂ ಸಹ ಶಾರೀರಿಕವಾಗಿ ಸ್ವಲ್ಪ ಆಯಾಸ ಮತ್ತು ಹೊಟ್ಟೆಗೆ ಸಂಬಂಧಿಸಿದಂತಹ ಒಂದು ಸಣ್ಣ ಪುಟ್ಟ ವ್ಯಾಧಿಗಳು ಕಾಣಸಿಗಬಹುದು. ಈ ವಿಚಾರಗಳಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದಿರಿ. ಸೆಪ್ಟೆಂಬರ್ ತಿಂಗಳಲ್ಲಿ ಮೀನರಾಶಿಯವರ ಈ ವಿವಾಹ ಪ್ರಯತ್ನದಲ್ಲಿರ್ತಕ್ಕಂಥವರಿಗೆ, ಯಾರು ವಿವಾಹಕ್ಕಾಗಿ ವಧು ಅಥವಾ ವರರ ಹುಡುಕಾಟದಲ್ಲಿರ್ತೀರಿ, ಈ ತಿಂಗಳ 15ರಿಂದ 24ರ ಮಧ್ಯಕಾಲ ಅದ್ಭುತವಾಗಿದೆ. ಈ ಸಮಯದಲ್ಲಿ ವಿವಾಹ ಪ್ರಯತ್ನ ಮಾಡೋದ್ರಿಂದ ವಧು ಅಥವಾ ವರನ ಸಂಬಂಧಗಳು ನಿಶ್ಚಯ ಆಗ್ತಕ್ಕಂತಹ ಹೆಚ್ಚಿನ ಸಾಧ್ಯತೆಗಳಿವೆ. ಹೊಸದಾಗಿ ವ್ಯಾಪಾರ ಕ್ಷೇತ್ರ ಪ್ರಾರಂಭಿಸಲು ಬಯಸ್ತಾ ಇರತಕ್ಕಂಥವರಿಗೆ ಈ ತಿಂಗಳ 3 ಮತ್ತು 4ನೇ ವಾರ ಬಹಳ ಅದ್ಭುತವಾಗಿದೆ. ಸೆಪ್ಟೆಂಬರ್ 16ರಿಂದ 28ರವರೆಗೆ ಹೊಸ ವ್ಯಾಪಾರ ಪ್ರಾರಂಭಿಸಲು ಶುಭ ಸಮಯ. ಈ ಸೆಪ್ಟೆಂಬರ್ ತಿಂಗಳಲ್ಲಿ ಮೀನರಾಶಿಯವರ ಅದೃಷ್ಟ ಸಂಖ್ಯೆ 6 ಮತ್ತು 9. ಅದೃಷ್ಟದ ವರ್ಣ ಕೆಂಪು ಮತ್ತು ಹಸಿರು. ಹಾಗೆ ಅದೃಷ್ಟದ ವಾರ ಬುಧವಾರ ಮತ್ತು ಶುಕ್ರವಾರ. ವೀಕ್ಷಕರೇ, ಇದಿಷ್ಟು ಸೆಪ್ಟೆಂಬರ್ ತಿಂಗಳ ಮೀನರಾಶಿಯವರ ಫಲಗಳು. ಮೀನರಾಶಿಯವರ ಫಲಗಳ ವಿಶ್ಲೇಷಣೆ ನಿಮಗೆ ಇಷ್ಟವಾದಲ್ಲಿ ವಿಡಿಯೋವನ್ನು ತಪ್ಪದೇ ಲೈಕ್ ಮಾಡಿ. ಮೀನರಾಶಿಯ ನಿಮ್ಮ ಸ್ನೇಹಿತರೊಂದಿಗೆ ಈ ವಿಡಿಯೋವನ್ನು ಶೇರ್ ಮಾಡಿ. ಜೈ ಅಂಬಾ ಭವಾನಿ. ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗ್ತೇನೆ. ನಮಸ್ಕಾರ. ಸರ್ವೇ ಜನೋ ಸುಖಿನೋ ಭವಂತು.